जय जय राम श्री गुरुभ्यो नमः। या देवी सर्वभूतेषु दयारूपेण संस्थिता ನಮಸ್ತಸ್ಯೇ 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 ನಮೋ ನಮಃ. ದಯಾರೂಪಿಣಿಯಾಗಿ ಮಾತೃವಾತ್ಸಲ್ಯದಿಂದ ನಮ್ಮನ್ನೆಲ್ಲ ಸಲಹುವಂತ ಆ ಜಗನ್ಮಾತೆಗೆ ನಮಸ್ಕರಿಸುತ್ತಾ, ಶಕ್ತಿಶಾಲಿ ಪವಾಡಗಳ ಬೀಡಾಗಿರುವ, ವರ್ಷಕ್ಕೊಮ್ಮೆ ಭಕ್ತರಿಗೆ ದರ್ಶನ ಕೊಡುವ ತಾಯಿ ಹಾಸನಾಂಬೆ ದೇವಿಯ ಮಂದಿರದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಇದು ಕೇವಲ ಪೌರಾಣಿಕ ಕಥೆಯಲ್ಲ, ಇದು ನಂಬಿಕೆ, ಕರುಣೆ, ದೈವಶಕ್ತಿಯ ಪಯಣ ಅಂತಾನೆ ಹೇಳಬಹುದು. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಶ್ರೀನಿರ್ಣಯ ಅನ್ನೋ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ರಕ್ತ ಬೀಜಾಸುರನ ಒಂದು ಸಂಹಾರದಿಂದ ಪ್ರಾರಂಭವಾದಂತ ಸಪ್ತ ಮಾತೃಕೆಯರ ಒಂದು ಜನ್ಮಕತೆ, ದೇವಿ ಹಾಸನಾಂಬೆ ಭೂಮಿಗೆ ಹೇಗೆ ಆಗಮಿಸಿದ್ರು, ಹೇಗೆ ಅವರ ಪವಾಡಗಳನ್ನ ಇಂದಿಗೂ ಕೂಡ ನಮಗೆ ಸದೃಶ್ಯವಾಗಿ ತೋರಿಸ್ತಿದ್ದಾರೆ ಅನ್ನೋದನ್ನ, ಮತ್ತೆ ಸೊಸೆ ಕಲ್ಲು ಅನ್ನೋ ಒಂದು ಪವಾಡದ ನಿಜವಾದ ಘಟನೆ ನಡೆದಂತ ಒಂದು ಕಥೆಯನ್ನ, ಹಾಗೂ ದೇವಿಯ ಅದ್ಭುತ ಶಕ್ತಿ ಮತ್ತು ಭಕ್ತರ ನಂಬಿಕೆಯ ಕಥೆಗಳನ್ನ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಸನಾಂಬೆ ದೇವಿಯ ಇತಿಹಾಸ ಮತ್ತೆ ಹಿನ್ನೆಲೆ ಹೀಗಿದೆ. ಚೋಳ್ ನಾಯಕರ ಪಾಳೆಗಾರ ಕೃಷ್ಣಪ್ಪ ನಾಯಕನ ಆಳ್ವಿಕೆಯಲ್ಲಿ ಕೋಟೆ ಕಟ್ಸಿರ್ತಾನೆ. ಇವನ ನಂತರ ಬಂದ ಸಂಜೀವಪ್ಪ ನಾಯಕ ಒಮ್ಮೆ ಹೊರಗೆ ಪ್ರಯಾಣ ಹೊರಟಾಗ ಹೋಗುವ ಮಾರ್ಗದಲ್ಲಿ ಒಂದು ಮೊಲ ಅಡ್ಡ ಬಂತಂತೆ. ಇದು ಅಪಶಕುನ ಅಂತ ಹಿಂದಿರುಗ್ತಿ ಅವರು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅದೇ ಸ್ಥಳದಲ್ಲೇ ಹಾಸನಾಂಬೆ ಪ್ರತ್ಯಕ್ಷಳಾಗಿ, ನಾಯಕ ಕೇಳು, ನಾನು ನಿಂತಿರುವ ಇದೇ ಸ್ಥಳದಲ್ಲಿ ನನಗೆ ದೇವಾಲಯವನ್ನು ಕಟ್ಟಿಸು ಅಂತ ಆಜ್ಞೆ ಮಾಡ್ತಾರಂತೆ. ಆಗ ಅವರು ತಮ್ಮ ಹೆಸರನ್ನ ಅವರೇ ಹೇಳ್ತಾರಂತೆ, ನಾನು ಹಸನಾಂಬೆ ಹೆಸರಲ್ಲೇ ಇಲ್ಲಿ ಉಳಿತೀನಿ ಅಂತ ಹೇಳಿ ಗ್ರಾಮವನ್ನ ರಕ್ಷಿಸ್ತೀನಿ ಅನ್ನೋ ಒಂದು ವಾಗ್ದಾನವನ್ನ ಆ ತಾಯಿ ಮಾಡ್ತಾರಂತೆ. ಬೇಡಿ ಬಂದ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸ್ತೀನಿ ಅಂತ ಹೇಳಿ ಮಾತು ಕೂಡ ಕೊಡ್ತಾರಂತೆ. ಹಾಸನಾಂಬೆ ಆಡು ಮಾತಿನಲ್ಲಿ ಹಾಸನವಾಗಿ ಶಕ್ತಿ ರೂಪಿ ದೇವಿ ನಗರದ ಹೃದಯ ಭಾಗದಲ್ಲಿ ನೆಲೆಸಿದ ದಿನದಿಂದಲೇ ದೇವಸ್ಥಾನ ಪ್ರಸಿದ್ಧಿಗೆ ಬಂತು. ಗೊಮ್ಮಟೇಶನ ನೆಲೆವೀಡು, ಬೇಲೂರು ಹಳೆಬೀಡು, ಶಿಲ್ಪಕಲೆಗಳ ತವರೂರು ಅಂತಾನೆ ಖ್ಯಾತಿ ಪಡೆದಿರುವಂತ ಸಪ್ತ ಮಾತೃಕೆ ದೇವತೆಗಳು ನೆಲೆಸಿದಂತ ಪುಣ್ಯಕ್ಷೇತ್ರವೇ ಹಾಸನ. ಇಲ್ಲಿ ನೆಲೆಸಿರುವ ಹಾಸನಾಂಬೆ ದೇವಿ ಗ್ರಾಮ ದೇವಿಯಾಗಿದ್ದಾಳೆ. ಅಷ್ಟೇ ಅಲ್ಲ, ದೇವಿ ನೆಲೆಸಿದ್ದಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಕಾಶಿಯ ಸಪ್ತ ಮಾತೃಕೆಯರಾದಂಥ ಇವರನ್ನ ಯಾಕೆ ಕಾಶಿಯ ಅಂತ ಹೇಳಿದೆ ಅಂತಂದ್ರೆ, ಕಾಶಿ ರಾಜನ ಮಕ್ಕಳು ಸಪ್ತ ಮಾತೃಕೆಯರು ಅಂತಾನು ನಂಬಲಾಗತ್ತೆ. ಸಪ್ತ ಮಾತೃಕೆಯರಾದಂಥ ಬ್ರಾಹ್ಮಿ, ಕೌಮಾರಿ, ವೈಷ್ಣವಿ, ಮಾಹೇಶ್ವರಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿಯರು ಸುತ್ತಾಡಲು ದಕ್ಷಿಣ ಭಾಗಕ್ಕೆ ಬಂದಿರ್ತಾರಂತೆ. ಇಲ್ಲಿನ ಒಂದು ಸೊಬಗಿಗೆ ಅಂದ್ರೆ ಹಾಸನದ ಊರಿನ ಒಂದು ಸೊಬಗಿಗೆ ಬೆರಗಾಗಿ ಈ ಕ್ಷೇತ್ರದಲ್ಲಿ ನೆಲೆನಿಲ್ತಾರಂತೆ. ವೈಷ್ಣವಿ, ಕೌಮಾರಿ, ಮಾಹೇಶ್ವರಿ ದೇವಿ ಇವರು ನಗುವ ದೇವತೆಗಳಾದ ಹಾಸನಾಂಬೆಯರು. ಹಸನ ಅಂದ್ರೆ ನಗು, ಅಂಬೆ ಅಂದ್ರೆ ತಾಯಿ. ಮೂವರು ದೇವಿಯರು ಹುತ್ತದ ರಚನೆಯಲ್ಲಿ ನೆಲೆಸಿದ್ರಂತೆ ಈ ಊರಲ್ಲಿ. ಹಂಗಾಗಿ ಇದಕ್ಕೆ ಹಾಸನಾಂಬೆ ಅಂತ ಒಂದು ಹೆಸರು ಕೂಡ ಬಂದಿದೆ. ಈ ದೇವಿಯರು ನೆಲೆಸಿದ ಕ್ಷೇತ್ರ ಹಾಸನಾಂಬೆಯು ಆಡು ಮಾತಿನಲ್ಲಿ ಹಾಸನ ಅಂತ ಆಗಿದೆ. ಮೊದಲು ಸಿಂಹಾಸನಾಪುರಿ ಅಂತ ಈ ಊರನ್ನ ಕರೀತಿದ್ರಂತೆ. ಮತ್ತೆ ಮೂವರು ಚಾಮುಂಡಿ, ವಾರಾಹಿ ಮತ್ತು ಇಂದ್ರಾಣಿ ದೇವಿಯರು ಹಾಸನದ ಸಮೀಪ ಇರುವ ದೇವಿಗೆರೆ ಹೊಂಡದ ಬಾವಿಯಲ್ಲಿ ನೆಲೆಸಿರ್ತಾರೆ ಅಂತ ನಂಬಲಾಗತ್ತೆ. ಬ್ರಾಹ್ಮಿ ದೇವಿ ಸಮೀಪದ ಕೆಂಚಮ್ಮನ ಕೋಟೆಯಲ್ಲಿ ನೆಲೆಸಿದ್ರೆ, ಹೊಯ್ಸಳರ ಕಾಲದಲ್ಲಿ ಈ ಪ್ರದೇಶವನ್ನ ಹಾಸನ ಪಟ್ಟಣ ಅಂತ ಆಳ್ತಾ ಇದ್ರಂತೆ. ಹೊಯ್ಸಳರ ರಾಜಧಾನಿ ಬೇಲೂರು ಮತ್ತು ಹಳೇಬೀಡು ಹತ್ತಿರವಿರುವುದರಿಂದ ಹಾಸನ ಪಟ್ಟಣ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿದೆ. ಅಶ್ವಯುಜ ಮಾಸದ ನವರಾತ್ರಿ ಮುಗಿದ ಅಂದರೆ ಅಕ್ಟೋಬರ್ ಕೊನೆ ಅಥವಾ ನವೆಂಬರ್ ಆರಂಭದಲ್ಲಿ ಬರುವ ಗುರುವಾರದ ದಿನ ದೇವಾಲಯದ ಬಾಗಿಲನ್ನ ತೆಗೆಯುತ್ತಾರೆ. ಬಾಗಿಲು ತೆಗೆಯುವಂತ ಸಮಯದಲ್ಲಿ ಅರಸು ವಂಶದವರು, ಪುರೋಹಿತರು, ಜಿಲ್ಲಾಧಿಕಾರಿಗಳು, ಗಣ್ಯರು, ಪತ್ರಿಕಾ ಮಾಧ್ಯಮದವರೆಲ್ಲರ ಸಮ್ಮುಖದಲ್ಲಿ ಬಾಗಿಲು ತೆಗಿತಾರೆ. ಬಾಗಿಲು ತೆಗೆಯುವ ಮೊದಲು
ಅರಸು ಮನೆತನದ ಸಂಪ್ರದಾಯದಂತೆ ಗರ್ಭಗುಡಿಯ ಹೊರ ವಿವಿಧ ಪೂಜೆಗಳನ್ನ ಶಾಸ್ತ್ರೋಕ್ತವಾಗಿ ಮಾಡಿ ಬಾಳೆ ಕಂಬ ಕಡಿದು ಗರ್ಭಗುಡಿ ಬಾಗಿಲು ತೆಗಿಬೇಕು ಅನ್ನೋ ಒಂದು ಆಚರಣೆಯನ್ನ ಅವರು ಪಾಲಿಸಿಕೊಂಡು ಬಂದಿದ್ದಾರೆ. ಅಶ್ವಯುಜ ಮಾಸದ ನವರಾತ್ರಿ ನಂತರ ಗುರುವಾರ ಬಾಗಿಲು ತೆಗೆದ್ರೆ ದೀಪಾವಳಿಯ ಬಲಿಪಾಡ್ಯಮಿ ದಿನ ಪೂಜೆ ಮಾಡಿ ಬಾಗಿಲು ಹಾಕ್ತಾರಂತೆ. ಅಂದ್ರೆ ಬಾಗಿಲು ತೆಗೆದ ಮೇಲೆ 7 ದಿನಕ್ಕೆ ಕಡಿಮೆಯಾಗದಂತೆ 16 ದಿನಗಳ ಒಳಗೆ ದೇವಿ ದರ್ಶನಕ್ಕೆ ಅವಕಾಶವಿದೆ. ಬಾಗಿಲು ತೆಗೆದ ದಿನವೇ ದೇವಿ ದರ್ಶನ ಮಾಡಿದರೆ ಅದನ್ನ ವಿಶ್ವರೂಪ ದರ್ಶನ ಅಂತ ಕರೀತಾರಂತೆ. ಆಗ ದೇವಿಗೆ ಯಾವ ಪೂಜೆ ಅಲಂಕಾರ ಇಲ್ಲದೆ ದೇವಿ ದರ್ಶನ, ವಿಶ್ವರೂಪ ದರ್ಶನ ಬಾಗಿಲು ತೆಗೆದ ನಂತರ ದೇವಸ್ಥಾನದ ಅಲಂಕಾರ ಸುಣ್ಣ ಬಣ್ಣ ಮಾಡ್ತಾರಂತೆ. ಮೊದಲ ಪೂಜೆ ವಿಶೇಷವಾಗಿರೋದ್ರಿಂದ ಭಕ್ತರ ದರ್ಶನಕ್ಕೆ ಅವಕಾಶ ಕೂಡ ಕೊಡ್ತಾರಂತೆ. ದೀಪಾವಳಿಯ ಬಲಿಪಾಡ್ಯಮಿಯ ದಿನ ಎಲ್ಲರ ಸಮ್ಮುಖದಲ್ಲಿ ದೇವಸ್ಥಾನದ ಬಾಗಿಲು ಹಾಕ್ತಾರೆ. 1 ವರ್ಷ ಕಳೆದ ಮೇಲೆ ಗರ್ಭಗುಡಿ ಬಾಗಿಲು ತೆಗಿತಾರೆ. ಅಲ್ಲಿಯ ತನಕ ಗರ್ಭಗುಡಿಯ ದ್ವಾರಕ್ಕೆ ನಿತ್ಯ ಪೂಜೆ. ಅಂದ್ರೆ ನೋಡಿ, ನಾವು ದ್ವಾರ ಮಹಾಲಕ್ಷ್ಮಿ ಅಥವಾ ತೋರಣ ಗಣಪತಿ ಅಂತೆಲ್ಲ ನಾವು ಪೂಜೆ ಮಾಡ್ತೀವಿ. ಇಲ್ಲಿ ಹಾಸನಾಂಬೆ ದೇವಿಗೆ ಬಾಗಿಲು ಹಾಕಿರ್ತಾರಲ್ಲ, ದ್ವಾರ ಪೂಜೆ ಪ್ರತಿನಿತ್ಯ ಕೂಡ ನಡೆಯುತ್ತಂತೆ. ಅಚ್ಚರಿ ಏನಪ್ಪಾ ಅಂತಂದ್ರೆ, ಈ ದೇವಸ್ಥಾನದಲ್ಲಿ ಪವಾಡ ಸದೃಶ್ಯವಾದಂತ ಘಟನೆಗಳು ನಡೆಯುತ್ತಂತೆ. ಮುಚ್ಚಿರೋ ಬಾಗಿಲತ್ರ ಕೂಡ ಎಷ್ಟೋ ಜನ ತಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆಯೋ ಹಾಗೆ, ತಮ್ಮ ಇಷ್ಟಾರ್ಥಗಳು ಈಡೇರೋ ಹಾಗೆ ಬೇಡ್ಕೊಂಡ್ರು ಕೂಡ ಅದು ವರ್ಷದ ಒಳಗಡೆ ನಡೆದಿದೆ ಅನ್ನೋ ಒಂದು ನಂಬಿಕೆ ಆ ಜನರಲ್ಲಿ ಇದೆ. ಆ ಆಸ್ತಿಕರ ಸಂಗತಿಗಳು ಹೀಗೆ: ವರ್ಷಕ್ಕೊಮ್ಮೆ ದೇವಾಲಯದ ಬಾಗಿಲು ತೆಗೆದ ಮೇಲೆ ದರ್ಶನದ ವೇಳೆ ಅದೇ ವರ್ಷ ಹಚ್ಚಿಟ್ಟ ದೀಪ ಮುಂದಿನ ವರ್ಷ ಬಾಗಿಲು ತೆಗೆಯೋವರೆಗೆ ದೀಪ ಜ್ಯೋತಿ ನಂದೋದೇ ಇಲ್ವಂತೆ, ಹಾಗೆ ಉರಿತಾ ಇರುತ್ತಂತೆ. ದೇವಿಯ ಅಲಂಕಾರಕ್ಕೆ ಏರಿಸಿದ ತಾಜಾ ಹೂಗಳೇನಿವೆಯಲ್ಲ, ಅದು 1 ವರ್ಷವಾದ್ರೂ ಕೂಡ ಬಾಡದೇ ಇಲ್ವಂತೆ. ಹಾಗೆ ಹೊಸದಾಗಿ ಇವತ್ತು ಇಟ್ಟಾಗ ಹೇಗಿತ್ತು ವರ್ಷದ ಹಿಂದೆ, ಅದೇ ರೀತಿಯಲ್ಲಿ ನಳನಳಿಸ್ತಾ ಇರುತ್ತವಂತೆ ಹೂಗಳು. ಇನ್ನು ದೇವಿ ಮುಂದೆ ನೈವೇದ್ಯಕ್ಕಂತ ಅಕ್ಕಿ ಅನ್ನ ಪ್ರಸಾದವಾಗಿ ಇಟ್ಟಿರ್ತಾರಂತೆ. ದೇವಿಯ ಇಂಥ ವಿಚಿತ್ರ ಲೀಲೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ನೆರೆಹೊರೆ ರಾಜ್ಯಗಳಿಂದ, ಹಾಸನ ಜಿಲ್ಲೆ ಮಾತ್ರ ಅಲ್ಲ, ನೆರೆಹೊರೆ ರಾಜ್ಯಗಳಿಂದ ಲಕ್ಷಾಂತರ ಜನ ಆ ದೇವಿಯ ಒಂದು ದರ್ಶನವನ್ನ ಪಡೆಯೋದಕ್ಕೆ ಬರ್ತಾರೆ. ಇನ್ನು ಕಳ್ಳಪ್ಪನ ಗುಡಿ ಕತೆ ಅಂತ ಒಂದಿದೆ. ಈ ಕಳ್ಳಪ್ಪನ ಗುಡಿ ಕತೆ ಅನ್ನೋದು ಒಂದು ಜಾನಪದ ಕತೆ. ದೇವಿ ಭಕ್ತಾದಿಗಳು ಅರ್ಪಿಸುವಂತ ಆಭರಣಗಳಿಂದ ಸಾಲಂಕೃತಳಾಗಿ ಕಂಗೊಳಿಸುವಂತ ದೇವಿಯನ್ನ ಕಂಡ ಕೆಲವು ಕಳ್ಳರು ಆಭರಣವನ್ನ ಕದಿಬೇಕು ಅಂತ ಹೊಂಚಾಕಿ ಒಂದು ಬಾಗಿಲ ಬೀಗವನ್ನ ಹೊಡೆದು ಒಳಗಡೆ ಹೋಗಿ ದೇವಿಯ ಆಭರಣವನ್ನ ತೆಗೆಯಲು ಕೈ ಹಾಕ್ತಾರಂತೆ. ಕೋಪಗೊಂಡ ದೇವಿ ಕಳ್ಳರಿಗೆ ಅಲ್ಲಿಯೇ ಕಲ್ಲಾಗುವಂತೆ ಶಾಪ ಕೊಡ್ತಾಳಂತೆ. ಹೀಗೆ 4 ಕಳ್ಳರು ಕಲ್ಲಾಗಿರ್ತಾರೆ. ಅಲ್ಲಿ ಕಲ್ಲಾದ 4 ಕಳ್ಳರಿಗೆ ಗರ್ಭಗುಡಿಯ ಪಕ್ಕದಲ್ಲೇ ಗುಡಿ ಕಟ್ಟಿದ್ದಾರೆ. ಇದನ್ನ ಕಳ್ಳಪ್ಪನ ಗುಡಿ ಅಂತಾನೆ ಕರೀತಾರೆ. ಕಳ್ಳಪ್ಪನ ಗುಡಿಯ ಪಕ್ಕದಲ್ಲಿ 5 ಅಡಿ ಉದ್ದದ ಒಂದು ಕಂಬವನ್ನ ನೀವು ನೋಡಬಹುದು ಆ ದೇವಸ್ಥಾನದ ಪ್ರಾಕಾರದಲ್ಲಿ. ಇದು ಹಾಲಪ್ಪನ ಗದ್ದುಗೆ ಅಂತ ಪೂಜೆಯನ್ನ ಮಾಡ್ತಾರೆ ಇದಕ್ಕೆ. ಇನ್ನು ಸಪ್ತಮಾತೃಕೆಯರ ದೇವಿಯ ಗರ್ಭಗುಡಿಯ ಬಲಭಾಗದಲ್ಲಿ ವೀರಭದ್ರ ಸ್ವಾಮಿ ನೆಲೆಸಿದ್ದಾರೆ. ಇಲ್ಲಿ ವಿಶೇಷ ಪೂಜೆಗಳು ಕೂಡ ನಡೀತಾ ಇರುತ್ತೆ. ದೇವಿಯ ಎಡಭಾಗದಲ್ಲಿ ದರ್ಬಾರ್ ಗಣಪತಿ ಕೂಡ ನೆಲೆಸಿದ್ದಾರೆ. ಶೀಘ್ರವೇ ವರಪಾಲಿಸುವಂತ ಪ್ರಥಮ ವಂದಿಪ ಗಣಪತಿಯನ್ನ ವಿಶೇಷವಾಗಿ ಜನ ನಂಬಿ ಪೂಜಿಸಿಕೊಂಡು ಬಂದಿದ್ದಾರೆ. ದೀಪಾವಳಿಯ ಬಲಿಪಾಡ್ಯಮೆ ದಿನ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ರಥೋತ್ಸವ ನಡೆಸ್ತಾರೆ ಅಲ್ಲಿ. ಇದು ಮುಂಜಾನೆ ದೇವಿಗೆ ವಿಶೇಷವಾದಂತ ಪೂಜೆಯನ್ನ ಅರ್ಪಿಸಿ ನಂತರ ಜಾತ್ರೆಯನ್ನ ನಡೆಸ್ತಾರೆ. ಮಾರನೇ ದಿನ ಕೆಂಡೋತ್ಸವ ಸೇವೆ ಮಾಡ್ತಾರೆ. ದಸರಾ ಜಾತ್ರೆಯಂತೆ ಇಲ್ಲೂ ಕೂಡ ಜಾತ್ರೆ ಕಂಗೊಳಿಸುತ್ತಂತೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಶೌಚಾಲಯ, ಪಾರ್ಕಿಂಗ್, ಕುಡಿಯುವ ನೀರು ವ್ಯವಸ್ಥೆ ಕೂಡ ಮಾಡಿರ್ತಾರೆ. ವಿಶೇಷವಾಗಿ ಶೃಂಗೇರಿ ಮಠದವರು ಕೂಡ ಸಾಕಷ್ಟು ಸೌಲಭ್ಯಗಳನ್ನ ಈ ಬಾರಿ ಅಂದ್ರೆ 2025 ಅಕ್ಟೋಬರ್ನಲ್ಲಿ ಹಾಸನಾಂಬೆಯ ದೇವಿಯ ಕ್ಷೇತ್ರದಲ್ಲಿ ಅವರು ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿರ್ತಾರೆ. ದೇವಿಯ ದರ್ಶನಕ್ಕೆ ಹಣ ಕೊಟ್ಟು ಟಿಕೆಟ್ ಪಡಿಬೇಕಾಗತ್ತೆ. ಇನ್ನು ಅತ್ತೆ ಸೊಸೆ ಕತೆ ಕೇಳೋಣ. ಹಳ್ಳಿ ಸೊಗಡು ಕತೆ ನೀವು ತಿಳಿದಂತೆ ಅಲ್ಲ, 100 ಜನರಿಗೆ ಭರವಸೆ ಕೊಡುವಂತ ಕತೆ.
ಸಾಮಾನ್ಯವಾಗಿ ಕತೆ ಕೇಳೋದು ಅಂತಂದ್ರೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವರವರೆಗೂ ಕೂಡ ಕತೆ ಹೇಳೋ ರೀತಿ ಇಷ್ಟ ಆದ್ರೆ ಖಂಡಿತವಾಗ್ಲೂ ಕತೆ ಕೇಳಬೇಕು ಅನ್ನೋದ್ರ ಬಗ್ಗೆ ನಮಗೆ ಆಸಕ್ತಿನೂ ಬರುತ್ತೆ, ಮತ್ತೆ ನಂಬಿಕೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಕತೆಗಳು ಹೇಳಿ ಹೇಳಿನೇ ನಮ್ಮ ಪೂರ್ವಜರಿರ್ಬಹುದು, ನಮ್ಮ ಹಿರಿಯರಿರ್ಬಹುದು, ನಮಗೆ ದೇವತೆಗಳ ಬಗ್ಗೆ ಒಂದು ನಂಬಿಕೆಯನ್ನ ಹುಟ್ಟು ಹಾಕಿರ್ತಾರೆ ಅಂತಾನು ಹೇಳ್ಬೋದು, ಅಥವಾ ನಾವೇ ನಂಬಿಕೆ ಬೆಳೆಸ್ಕೊಂಡಿರ್ತೀವಿ ಅಂತಾನು ಹೇಳ್ಬೋದು. ಸಾವಿರಾರು ವರ್ಷಗಳ ಹಿಂದೆ ದೇವಾಲಯದ ಸಮೀಪದಲ್ಲಿ, ಅಂದ್ರೆ ಹಾಸನಾಂಬೆ ದೇವಿ ದೇವಸ್ಥಾನ ಏನಿದೆ ಅದರ ಸಮೀಪದಲ್ಲೇ ಒಂದು ಕುಟುಂಬ ವಾಸ ಮಾಡ್ತಿತ್ತಂತೆ. ಆ ಕುಟುಂಬದಲ್ಲಿದ್ದಂತ ಸೊಸೆ ಪ್ರತಿನಿತ್ಯ ಕೂಡ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಬರ್ತಿದ್ಲಂತೆ. ಅವಳಿಗೊಬ್ಬ ಕೆಟ್ಟ ಅತ್ತೆ ಇದ್ಲಂತೆ. ಅವಳೊಮ್ಮೆ ಸೊಸೆ ಮೇಲಿನ ಕೋಪದಿಂದ ಭಾರವಾದಂತ ಒಂದು ವಸ್ತುವನ್ನ ತೆಗೆದು ಸೊಸೆಯ ಮೇಲೆ ಬಿಸಾಕ್ಬಿಟ್ಲಂತೆ. ಅದು ಸೊಸೆಯ ಹಣೆಗೆ ಬಡೆದು ಗಾಯವಾಗಿ ರಕ್ತ ಹರಿಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ನೋವಿಂದ ದೇವಿಯನ್ನ ಜೋರಾಗಿ ಕೂಗಿ ಕರೆದ್ಲಂತೆ ಆ ಸೊಸೆ. ದೇವಾಲಯದ ಒಳಗೆ ಬಂದು ಅಳುತ್ತಾ ಕೂತ್ಕೊಂಡ್ಬಿಟ್ಲಂತೆ. ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗಿ ಬಾಗಿಲು ಹಾಕೊಂಡು ಕೂತ್ಕೊಂಡ್ಬಿಟ್ಲಂತೆ. ಈ ಸೊಸೆಯ ಒಂದು ನಿಷ್ಕಾಮ ಕೂಗಿಗೆ ಹಾಸನಾಂಬೆ ದೇವಿ ಪ್ರತ್ಯಕ್ಷಳಾಗಿ ಆ ಸೊಸೆಗೆ ಇನ್ನೊಂದು ಈ ತರ ಯಾವತ್ತೂ ಕಷ್ಟ ಬರಬಾರದು ಅಂತ ಹೇಳಿ ಅವಳನ್ನ ಕಲ್ಲಾಗಿಸ್ಬಿಟ್ರಂತೆ. ಮತ್ತೆ ನನ್ನ ಹತ್ರನೇ ನೀನಿರು, ನಾನ್ ನಿನ್ನ ನೋಡ್ಕೊಳ್ತೀನಿ ಅನ್ನೋ ಒಂದು ವಾಗ್ದಾನವನ್ನ ಕೊಟ್ಟು ಅವರನ್ನ ಅಲ್ಲೇ ಇರಿಸ್ಕೊಂಡ್ರಂತೆ. ಈಗ್ಲೂ ಕೂಡ ನೀವು ಅಲ್ಲಿ ಹೋದ್ರೆ ಸೊಸೆ ಕಲ್ಲು ಗುಡಿಗೆಯಲ್ಲಿ ಮಾತೃಕೆಯರ ಒಂದು ಸಮೀಪನೇ ಈ ಕಲ್ಲು ಇದೆ. ಪ್ರತಿ ವರ್ಷ ಈ ಕಲ್ಲು ದೇವಿಯ ಸಮೀಪ ಬರುತ್ತೆ, 1 ಇಂಚಿಗಿಂತ ಕಡಿಮೆ ಚಲಿಸುತ್ತೆ ಅನ್ನೋ ಒಂದು ಅಚಲವಾದಂತ ನಂಬಿಕೆ ಕೂಡ ಇದೆ. ಆ ಕಲ್ಲು ದೇವಿಯ ಪಾದ ಮುಟ್ಟಿದಾಗ ಕಲಿಯುಗ ಅಂತ್ಯವಾಗತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಕೂಡ ಆ ಭಕ್ತ ಜನರಲ್ಲಿ ಇದೆ. ಇನ್ನು ಪೌರಾಣಿಕ ಕತೆ, ಈ ಪ್ರದೇಶದಲ್ಲಿ ಅಂಧಕಾಸುರ ಅನ್ನೋ ಒಬ್ಬ ರಾಕ್ಷಸ ಸಾಮಾನ್ಯ ಜನರಿಗೆ ತೊಂದರೆ ಕೊಡ್ತಿರ್ತಾನಂತೆ. ಅವನನ್ನ ನಿಗ್ರಹಿಸಬೇಕು ಅಂತ ಶಕ್ತಿ ರೂಪಿಣಿಯಾಗಿ ಬಂದ ಶ್ರೀ ಹಾಸನಾಂಬೆ ತನ್ನ ಪರಾಕ್ರಮವನ್ನ ಮೆರೆದು ರಾಕ್ಷಸನನ್ನ ಸಂಹರಿಸಿ ಈ ಪ್ರಾಂತ್ಯದ ಜನಗಳಿಗೆ ಸುಖ, ಶಾಂತಿ, ನೆಮ್ಮದಿ ಸಿಗುವಂತೆ ಮಾಡ್ತಾರೆ ಅನ್ನೋ ಒಂದು ಕತೆ ಕೂಡ ಇದೆ. ಈ ದೇಗುಲದ ಕೆತ್ತನೆ ದ್ರಾವಿಡ ಶೈಲಿಯಲ್ಲಿದೆ. ದೊಡ್ಡದಾದ ಸುಂದರವಾದ ರಾಜಗೋಪುರ ಇದ್ದು ಈ ದೇವಾಲಯದ ರಚನೆಯು ಕೂಡ ಸಿದ್ದೇಶ್ವರ ಸ್ವಾಮಿ ಎಂದು ಕರೆಸಿಕೊಳ್ಳುವಂತ ಶಿವನಿಗೆ ಸಮರ್ಪಿತವಾಗಿರುವಂತ ದೇವಾಲಯ ಇದು. ಇಲ್ಲಿರುವ ಲಿಂಗಗಳು ಸ್ವಯಂಭೂ ಲಿಂಗಗಳು ಅಂತ ನಂಬಲಾಗತ್ತೆ. ದಶಕಂಠ ರಾವಣ ವೀಣೆಯನ್ನ ನುಡಿಸುವಂತಹ ಕುತೂಹಲವಾದಂತ ವಿಗ್ರಹವನ್ನ ಕೂಡ ನೀವು ಈ ದೇವಸ್ಥಾನದ ಪ್ರಾಕಾರದಲ್ಲಿ ನೋಡಬಹುದು. ರಾವಣನ ಶ್ರದ್ಧೆ ಮತ್ತು ಭಕ್ತಿಗೆ ಗೌರವಿಸುವ ಭಕ್ತರು ಪ್ರತಿ ಅಮಾವಾಸ್ಯೆಯ ದಿನ ದೇವಾಲಯದಲ್ಲಿ ಸೇರಿರ್ತಾರೆ. ಅಷ್ಟೇ ಅಲ್ಲ, ದೇವಿ ಹಾಗೂ ಕ್ಷೇತ್ರದ ಕುರಿತಾದ ಹಲವಾರು ದಂತ, ಐತಿಹಾಸಿಕ ಮತ್ತೆ ಪುರಾಣ ಕಥೆಗಳು ಸಾಕಷ್ಟು ಇದ್ದು ಇವೆಲ್ಲವೂ ಜನಗಳ ಭಕ್ತಿಗೆ ಪ್ರೇರಕ ಶಕ್ತಿಯಾಗಿದೆ. ಹಾಗಾಗಿ ತಂಡೋಪತಂಡವಾಗಿ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಈ ವರ್ಷಕ್ಕೊಮ್ಮೆ ತೆಗೆಯುವಂತ ದೇವಿಯ ಒಂದು ದರ್ಶನ ಮಾಡ್ಲಿಕ್ಕೆ ಅಂತಾನೆ ಕಾತುರದಿಂದ ಕಾಯ್ತಿರ್ತಾರೆ. ಹಲವಾರು ಜನ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಈ ಹಾಸನಾಂಬೆಯ ಒಂದು ದರ್ಶನವನ್ನ ಈ ವರ್ಷ ಮಾಡ್ಕೊಂಡು ಬಂದೆ, ಮುಂದಿನ ವರ್ಷದ ಒಳಗಡೆನೆ ಆ ಯಮ್ಮನವರ ದರ್ಶನವನ್ನ ಮಾಡೋ ಅಷ್ಟರಲ್ಲಿ ನನ್ನ ಇಷ್ಟಾರ್ಥಗಳು ಈಡೇರಿವೆ, ನನ್ನ ಲೈಫ್ ಸೆಟಲ್ ಆಗಿದೆ, ಅಥವಾ ನನಗೆ ಯಾವ್ದಾದ್ರು ರೋಗ ಕಾಯಿಲೆಗಳಿದ್ರೆ ಅದು ವಾಸಿ ಆಗಿದೆ, ನನ್ನ ಮಕ್ಕಳಿಗೆ ಜಾಬ್ ಸಿಕ್ಕಿದೆ, ಅಥವಾ ಎಜುಕೇಶನ್ ಕಂಪ್ಲೀಟ್ ಆಗಿದೆ, ತಪ್ಪು ದಾರಿಯಲ್ಲಿ ಹೋಗ್ತಿದ್ದಂತ ಮಕ್ಕಳು ಸರಿದಾರಿಗೆ ಬಂದಿದ್ದಾರೆ, ಅಥವಾ ಯಾವುದೇ ಒಂದು ಕುಟುಂಬದಲ್ಲಿ ಘರ್ಷಣೆಗಳಿದ್ರು ಕೂಡ ಎಲ್ಲ ಹೋಗಿ ನೆಮ್ಮದಿಯ ಒಂದು ವಾತಾವರಣ ನಮಗೆ ಆಗಿದೆ, ಕುಟುಂಬದಲ್ಲಿ ಸೌಖ್ಯ ಇದೆ ಅಂತ ಆ ತಾಯಿಯ ಒಂದು ಲೀಲೆಗಳನ್ನ ಕೊಂಡಾಡ್ತಾರೆ ಭಕ್ತ ಜನರು. ಈ ವರ್ಷ ನಮಗೆಲ್ಲ ತಿಳಿದೇ ಇದೆ, 9ನೇ ತಾರೀಕು ಗುರುವಾರ ಹಾಸನಾಂಬೆಯ ಒಂದು ದರ್ಶನ ಆರಂಭವಾಗಿದೆ. ಶ್ರೀ ವಿಶ್ವಾವಸು ಸಂವತ್ಸರದ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ತದಿಗೆ ದಿನದಂದು ಹಾಸನಾಂಬೆಯ ದೇವಾಲಯದ ಬಾಗಿಲನ್ನ ತೆಗೆದಿರ್ತಾರೆ. ಇನ್ನು ನಮಗೆ ಸಮಯ ಇದೆ, ದೀಪಾವಳಿಯ ಒಂದು ಬಲಿಪಾಡ್ಯಮೆ ದಿನದವರೆಗೆ. ಇಂಥ ಒಂದು ಅಪರೂಪವಾದಂತ ದಿವ್ಯ ಮಂಗಳ ಸ್ವರೂಪಿಣಿಯಾದಂತ ಹಾಸನಾಂಬೆಯ ಒಂದು ದರ್ಶನವನ್ನ ಪಡೆದುಕೊಂಡು ನಾವೆಲ್ಲ ಕೃತಾರ್ಥರಾಗೋಣ ಅಂತ ಹೇಳಿ ಈ ಸಂಚಿಕೆಯನ್ನು ನಾನು ಮುಗಿಸ್ತಿದ್ದೇನೆ. ನಿಮಗೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ
ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಹಾರೈಕೆ, ಆಶೀರ್ವಾದಗಳು ಸದಾ ಶ್ರೀ ನಿರ್ಣಯ ಮೇಲಿರ್ಲಿ. ನಿಮ್ಮ ಆರೋಗ್ಯ, ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರ್ಲಿ ಅಂತ ಹೇಳ್ತಾ, ನಮಸ್ತೆ.